ಸ್ನೇಹಿತರೆ, ಪಾಕ್ ಒಳಗೆ ದೊಡ್ಡದಾಗಿ ಏನೋ ನಡೀತಾ ಇದೆ. ಭಾರತದ ವಿರುದ್ಧ ಸೈಲೆಂಟ್ ಆಗಿ ಭಾರಿ ಕುತಂತ್ರವೊಂದು ರೆಡಿ ಆಗ್ತಾ ಇದೆ. ಕಳೆದ 3 ದಿನಗಳಿಂದ ಟರ್ಕಿ ಮತ್ತು ಚೀನಾದ ಮಿಲಿಟರಿ ವಿಮಾನಗಳು ಬ್ಯಾಕ್ ಟು ಬ್ಯಾಕ್ ಪಾಕ್ ಒಳಗೆ ಲ್ಯಾಂಡ್ ಆಗ್ತಿವೆ. ಪಾಕ್ನ ಮಿಲಿಟರಿ ಬೇಸಸ್ ಅಲ್ಲಿ ಗುಟ್ಟಾಗಿ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಿವೆ. ಕಡಲೆಪುರಿ ಅಂತೂ ತಗೊಂಡು ಹೋಗ್ತಿರಲ್ಲ, ಚೈನಾ ಮತ್ತು ಪಾಕ್ ವಿಮಾನಗಳು ಬ್ಯಾಕ್ ಟು ಬ್ಯಾಕ್ ಟ್ರಿಪ್ ಹೊಡೆದು ರಾವಲ್ಪಿಂಡಿಗೆ, ಕರಾಚಿಗೆ ಎಲ್ಲ ಸೇನಾ ನೆಲೆಗಳಿಗೆ ಪಾಕಿಸ್ತಾನದ್ದು. ಇದರ ನಡುವೆನೇ NSA ಅಜಿತ್ ದೋವಲ್ ಕೂಡ ದಿಢೀರಂತ ಚೀನಾಗೆ ಹಾರಿದ್ದಾರೆ. ಇತ್ತ ಪಾಕ್, ಟರ್ಕಿ ಮತ್ತು ಸೌದಿ ಸೇರಿ ಇಸ್ಲಾಮಿಕ್ ನ್ಯಾಟೋ ಮಾಡಿಕೊಂಡಿವೆ. ಅದರ ಒಳಗಡೆ ಭಾರತದ ಇನ್ನೊಂದು ಮಗ್ಗುಲಲ್ಲಿರೋ ಬಾಂಗ್ಲಾವನ್ನ ಕೂಡ ಎಳೆದು ಸೇರಿಸ್ಕೊಳ್ಳೋಕೆ ನೋಡ್ತಿದ್ದಾರೆ. ಈ 3 ಸುನ್ನಿ ಮುಸ್ಲಿಂ ರಾಷ್ಟ್ರಗಳು ಸೇರಿಕೊಂಡು ಶಿಯಾ ಮುಸ್ಲಿಂ ರಾಷ್ಟ್ರವಾದ ಇರಾನ್ಗೂ ಬನ್ನಿ ಇಸ್ಲಾಮಿಕ್ ನ್ಯಾಟೋ ಸೇರ್ಕೊಳ್ಳಿ, ಇಲ್ಲಾಂದರೆ ಬರೀ ಸುನ್ನಿ ನ್ಯಾಟೋ ಥರ ಆಗುತ್ತೆ, ಇದು ಮುಸ್ಲಿಂ ಐಕ್ಯತೆಯ ಸಂಕೇತ ಥರ ಮಾಡೋಣ, ನೀವು ಸೇರ್ಕೊಳ್ಳಿ ಇರಾನ್ ಅವರು ಅಂತ ಕರೆ ಕೊಡ್ತಾ ಇದ್ದಾರೆ, ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ ಸೌದಿ ಮತ್ತು ಇರಾನ್ ಬದ್ಧ ವೈರಿ ರಾಷ್ಟ್ರಗಳು, ಆದರೂ ಇರಾನನ್ನು ಕರೀತಾ ಇದ್ದಾರೆ. ಆ ಕಡೆ ಸ್ನೇಹಿತರೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೂ ಹೈ ಟೆನ್ಷನ್ ಇದೆ. ಅಲ್ಲಿನ ಜನ ಪಾಕ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಟಿಪ್ಪಿಂಗ್ ಪಾಯಿಂಟಿಗೆ ಹೋಗ್ತಾ ಇದೆ ಅಲ್ಲಿನ ಸಂಘರ್ಷ. ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತ ಬ್ಯಾಕ್ ಟು ಬ್ಯಾಕ್ ಡಿಫೆನ್ಸ್ ಡೀಲ್ಗಳನ್ನು ಮಾಡ್ತಾ ಇದೆ, ಶಸ್ತ್ರಾಸ್ತ್ರಗಳನ್ನು ಗುಡ್ಡೆ ಹಾಕೊಳ್ತಾ ಇದೆ ಭಾರತ. ಇದೆಲ್ಲ ನೋಡ್ತಾ ಇದ್ರೆ ಭಾರತ ಪಾಕ್ ನಡುವೆ ಒಳಗೊಳಗೆ ಏನೋ ದೊಡ್ಡದಾಗಿ ನಡೀತಾ ಇದೆ ಅನ್ನೋ ಫೀಲಿಂಗ್, ಒಂದು ಅನೀಸಿನೆಸ್ ಎಲ್ಲ ಕಡೆ ಕ್ರಿಯೇಟ್ ಆಗ್ತಾ ಇದೆ. ಪಾಕಿಸ್ತಾನದ ರಹಸ್ಯ ಶಸ್ತ್ರಾಸ್ತ್ರ ಬೇಟೆ. ಸ್ನೇಹಿತರೆ, ಪಾಕಿಸ್ತಾನದ ಒಳಗೆ ಕಳೆದ ಕೆಲ ದಿನಗಳಿಂದ ಒಂದು ಸೈಲೆಂಟ್ ಮಿಲಿಟರಿ ಆಪರೇಷನ್ ನಡೀತಾ ಇದೆ. ಆಗಸ್ಟ್ 19ರಿಂದ ಆಗಸ್ಟ್ 21ರವರೆಗೆ, ಅಂದರೆ ಕೇವಲ 60 ಗಂಟೆಗಳ ಅಂತರದಲ್ಲಿ ಪಾಕಿಸ್ತಾನದ 2 ಪ್ರಮುಖ ಏರ್ ಬೇಸ್ಗಳಲ್ಲಿ ನಾವು ಹೈ ಅಲರ್ಟ್ ಆಗುವಂಥ ಆಕ್ಟಿವಿಟೀಸ್ ನಡೆದಿವೆ. ಟರ್ಕಿಯ C-130 ಹರ್ಕ್ಯುಲೆಸ್ ಸರಕು ಸಾಗಾಣಿಕೆ ವಿಮಾನಗಳು, ಅಮೆರಿಕನ್ ವಿಮಾನಗಳಿವೆಲ್ಲವೂ ಕೂಡ. ಈ ವಿಮಾನಗಳು ಬ್ಯಾಕ್ ಟು ಬ್ಯಾಕ್ ಲ್ಯಾಂಡ್ ಆಗಿವೆ. ಬೃಹತ್ ವಿಮಾನಗಳು ಪಾಕಿಸ್ತಾನದ ಸೇನಾ ಕೇಂದ್ರ ಕಚೇರಿಗೆ ಇರೋ ರಾವಲ್ಪಿಂಡಿಗೆ ಹತ್ತಿರದಲ್ಲಿರೋ ನೂರ್ ಖಾನ್ ಏರ್ ಬೇಸ್ ಮತ್ತು ಕರಾಚಿಯ ಮಸ್ರೂರ್ ಏರ್ ಬೇಸ್ನಲ್ಲಿ ಈ ಚಟುವಟಿಕೆ ನಡೆದಿವೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಸಿಕ್ಕಿದೆ. ಸ್ನೇಹಿತರೆ, ಇದು ಅನ್ಯೂಶುವಲ್, ಅಸಾಮಾನ್ಯ ಚಟುವಟಿಕೆ. ಇಲ್ಲಿ ಟೈಮಿಂಗ್ ಮತ್ತು ಸ್ಪೀಡ್ ತುಂಬ ಇಂಪಾರ್ಟೆಂಟ್. ಕೇವಲ 60 ಗಂಟೆಗಳ ಗ್ಯಾಪ್ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಕಾರ್ಗೋ ಮೂವ್ಮೆಂಟ್ ಆಗ್ತಾ ಇದೆ ಮಿಲಿಟರಿ ವಿಮಾನದಲ್ಲಿ, ಮಿಲಿಟರಿ ಬೇಸಸ್ಸಲ್ಲಿ ಅಂತ ಹೇಳಿದ್ರೆ ಇದು ರುಟೀನ್ ಚಟುವಟಿಕೆ ಅಲ್ಲ. ಬ್ಯಾಕ್ ಟು ಬ್ಯಾಕ್ ಬರೋಂಥದ್ದು ಏನೋ ಸಾಕ್ಸಕ್ಕಿದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಇಂಪಾರ್ಟೆಂಟ್ ಕಾರ್ಯಾಚರಣೆಗಳಿಗೆ ಬೇಕಾದ ಅರ್ಜೆಂಟ್ ರೀಸ್ಟಾಕಿಂಗ್ ಅಂತಲೇ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಪಾಕಿಸ್ತಾನ ಏನೋ ಮಾಡೋಕ್ಕೆ ಏನನ್ನೋ ಬೇಗ ತರಿಸ್ಕೊಂಡು ತನ್ನ ಸೇನಾ ನೆಲೆಯಲ್ಲಿ ತುಂಬಿಸ್ತಾ ಇದೆ. ಗುಪ್ತಚರ ವರದಿಗಳ ಪ್ರಕಾರ ಟರ್ಕಿ ತನ್ನ ಅತ್ಯಂತ ಕೇಪಬಲ್ ಬ್ಯಾರಕ್ಟರ್ TB2 ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ದೊಡ್ಡ ಕ್ವಾಂಟಿಟಿಯಲ್ಲಿ ಶಿಫ್ಟ್ ಮಾಡಿದೆ. ಸ್ನೇಹಿತರೆ, ರಷ್ಯಾ-ಯುಕ್ರೇನ್ ಯುದ್ಧದಲ್ಲಿ ರಷ್ಯಾದ ಬೃಹತ್ ಟ್ಯಾಂಕರ್ಗಳನ್ನು ಧ್ವಂಸ ಮಾಡಿದ್ದು ಇದೇ ಟರ್ಕಿ ನಿರ್ಮಿತ ಡ್ರೋನ್ಗಳು. ಅಲ್ಲದೆ ಸ್ನೇಹಿತರೆ, ಈ ಕಡೆ ಚೈನಾದ ಏರ್ಕ್ರಾಫ್ಟ್ಗಳು ಕೂಡ ಪಾಕ್ ಏರ್ ಬೇಸ್ಗಳಿಗೆ ಬಂದಿವೆ. ಚೈನಾದಿಂದ HQ ಸೀರೀಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ತಲುಪಿದೆ. ಆ ರೀತಿ ರಿಪೋರ್ಟ್ಸ್ ಇವೆ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಪಾಕ್ ಮೇಲೆ ಆಪರೇಷನ್ ಸಿಂಧೂರ್ ನಡೆಸಿದಾಗಲೂ ಕೂಡ ಟರ್ಕಿ ತನ್ನ ವೆಪನ್ ಅನ್ನು ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಿತ್ತು. ಟರ್ಕಿಯ C-130 ಹರ್ಕ್ಯುಲೆಸ್ ಪಾಕ್ನಲ್ಲಿ ಈಗ ಲ್ಯಾಂಡ್ ಆಗಿರೋದು. ಆವಾಗಲೂ ಕೂಡ ಟರ್ಕಿಯ C-130 ಸೂಪರ್ ಹರ್ಕ್ಯುಲೆಸ್ ಪಾಕ್ನಲ್ಲಿ ಲ್ಯಾಂಡ್ ಆಗಿದ್ದು ಟ್ರ್ಯಾಕ್ ಆಗಿತ್ತು. ಆದರೆ ಅಫಿಷಿಯಲ್ ಆಗಿ ಟರ್ಕಿ ಅದನ್ನು ಒಪ್ಕೊಂಡಿರಲಿಲ್ಲ. ಎಲ್ಲಿಗೋ ಹೋಗೋದು ಮಿಸ್ ಆಗಲ್ಲ, ಹೋಗಿ ಇಳಿತು ಅಂತ ಕತೆ ಹೊಡೆದಿತ್ತು. ಸ್ಟಾಪ್ ಅಷ್ಟೇ ತಗೊಂಡಿದ್ವಿ ಅಲ್ಲಿ ಅಂತ. ಈ ಕಡೆ ಚೈನಾ ಶಸ್ತ್ರಾಸ್ತ್ರವನ್ನು ಕೂಡ ಪಾಕ್ ಬಳಸಿತ್ತು. ಅದು ಕೂಡ ಹೊಸ ವಿಚಾರ ಅಲ್ಲ. ಈಗ ಮತ್ತೆ ಈ 2 ರಾಷ್ಟ್ರಗಳು ಪಾಕಿಸ್ತಾನ ಜೊತೆಗೆ ಕೈ ಜೋಡಿಸಿ ಹೆಲ್ಪ್ ಮಾಡ್ತಿದ್ದಾರೆ. ಪಾಕಿಸ್ತಾನ ಈಗ ಆರ್ಥಿಕವಾಗಂತೂ ದಿವಾಳಿಯಾಗಿದೆ. ಆದರೆ ಫೀಲ್ಡ್ ಮಾರ್ಷಲ್ ಅಸಿಮ್ ಮುನೀರಾ ಈ ರಾಷ್ಟ್ರಗಳ ಮೂಲಕ ಶಸ್ತ್ರಾಸ್ತ್ರಗಳನ್ನು ರಾಶಿ ಹಾಕೊಳ್ಳೋಕೆ ಪ್ರಯತ್ನವನ್ನು ಜೋರಾಗಿ ನಡೆಸ್ತಾ ಇದ್ದಾನೆ. ದೇಶ ದಿವಾಳಿಯಾಗಿದ್ರು ಕೂಡ. ಇಸ್ಲಾಮಿಕ್ ನ್ಯಾಟೋಗೆ ಬಾಂಗ್ಲಾ. ಸ್ನೇಹಿತರೆ, ಈ ಕಡೆ ಡಿಪ್ಲೊಮ್ಯಾಟಿಕ್ ಆಗಿ ಭಾರತವನ್ನು ಮಣಿಸೋಕೆ ದೊಡ್ಡ ಗ್ಯಾಂಗ್ ಅಪ್ ಆಗ್ತಾ ಇದ್ದಾರೆ. ಆಗಸ್ಟ್ 7, 2026 ಪಾಕಿಸ್ತಾನ, ಟರ್ಕಿ ಮತ್ತು ಸೌದಿ ಅರೇಬಿಯಾ ಸೇರಿ ಐತಿಹಾಸಿಕ ಒಪ್ಪಂದಕ್ಕೆ ಸೈನ್ ಹಾಕಿರೋದು ಮೆಕ್ಕಾ ಪ್ಯಾಕ್ಟ್. ನೀವೆಲ್ಲ ಕೇಳಿದ್ದೀರಾ, ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್. ಇದನ್ನು ಇಸ್ಲಾಮಿಕ್ ನ್ಯಾಟೋ ಅಂತಲೇ ಕರೆಯಲಾಗ್ತಾ ಇದೆ. ಸ್ನೇಹಿತರೆ, ಆಲ್ರೆಡಿ ಇದು ಭಾರತಕ್ಕೆ ಸ್ವಲ್ಪ ಅಲರ್ಟ್ ಆಗಿ ನೋಡಬೇಕಾಗಿರೋ ವಿಚಾರ. ಅಲ್ಲಿ ದೊಡ್ಡ ಶತ್ರು ಅಂತ ಭಾರತಕ್ಕೆ ನೇರವಾಗಿರೋದು ಪಾಕಿಸ್ತಾನ ಮಾತ್ರ. ಅಲ್ಲಿ ನೆರೆಯ ರಾಷ್ಟ್ರ ಕೂಡ ಪಾಕಿಸ್ತಾನ ಮಾತ್ರ. ಉಳಿದವರೆಲ್ಲ ಸ್ವಲ್ಪ ಪಕ್ಕಕ್ಕೆ, ಟರ್ಕಿ ಆಗಲಿ, ಸೌದಿ ಆಗಲಿ ಸ್ವಲ್ಪ ಆ ಕಡೆ. ಅವರು ಪಾಕಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕಳವಳದ ವಿಚಾರನೆ. ಆದರೆ ಈಗ ಎದ್ದಿರೋ ಮತ್ತೊಂದು ಡೇಂಜರಸ್ ಚರ್ಚೆ ಅಂದರೆ ಇವರು ನಮ್ಮ ಇನ್ನೊಂದು ಬದಿಯಲ್ಲಿರೋ ಭಾರತದ ಕಂಕಳಲ್ಲಿರೋ
ಬಾಂಗ್ಲಾವನ್ನು ಎಳ್ಕೊಂಡು ಮುಸ್ಲಿಂ ನಾಟೋಗೆ ಸೇರಿಸ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಚರ್ಚೆ. ಬಾಂಗ್ಲಾದ ಹೊಸ ಸರ್ಕಾರ ಕೂಡ, ತಾರಿಕುರ್ ರೆಹಮಾನ್ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟೆಡ್ ಅಂತ ಅಲ್ಲಿನ ಸರ್ಕಾರದವರೇ ಹೇಳಿದ್ದಾರೆ. ಆಲ್ರೆಡಿ ಭಾರತ ಮತ್ತು ಬಾಂಗ್ಲಾ ನಡುವೆ ಶೇಖ್ ಹಸೀನಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುದ್ದಾಟ ಇದೆ. ಇತ್ತೀಚೆಗಷ್ಟೇ ಭಾರತ ಬ್ರಿಕ್ಸ್ ಸಮಿಟ್ಗೆ ಬಾಂಗ್ಲಾ ಪ್ರಧಾನಿ ತಾರಿಕುರ್ ರೆಹಮಾನ್ಗೆ ಇನ್ವಿಟೇಷನ್ ಕೊಡೋ ಮೂಲಕ ಸಂಬಂಧ ರಿಪೇರಿ ಮಾಡೋ ಪ್ರಯತ್ನ ಮಾಡಿತ್ತು. ಅಲ್ಲದೆ ಈ ಭೇಟಿ ಮೆಮೊರಬಲ್ ಆಗಿರಬೇಕು ಅಂತ ಭಾರತ ಹೇಳಿತ್ತು. ಆದರೆ ಬಾಂಗ್ಲಾ ಮಾತ್ರ ಭಾರತದೊಂದಿಗೆ ಒಳ್ಳೆಯ ಸಂಬಂಧವನ್ನು ಮೇಂಟೈನ್ ಮಾಡೋಕೆ ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ನೊಂದಿಗೆ ರಾಜಿ ಮಾಡಿಕೊಳ್ಳಲ್ಲ ಅಂತ ಹೇಳ್ತಾ ಇದೆ. ಬಾಂಗ್ಲಾ ಒಂದು ಮಟ್ಟಿಗೆ ಭಾರತದ ವಿರುದ್ಧವೇ ಇರೋದು ಅಥವಾ ಅಷ್ಟೊಂದು ಭಾರತಕ್ಕೆ ಫ್ರೆಂಡ್ಲಿ ಆಗಿ ಇಲ್ಲದೆ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶೇಖ್ ಹಸೀನಾ ಇದ್ದಾಗ ಭಾರತಕ್ಕೆ ಫ್ರೆಂಡ್ ಆಗಿದ್ರು ಅವರು. ಬಾಂಗ್ಲಾ ಭಾರತದ ಕ್ಲೋಸ್ ಫ್ರೆಂಡ್ ಥರ ಇತ್ತು. ಅವ್ರ ಕಂಟ್ರಿನ ಕೂಡ ಭಾರತಕ್ಕೆ ಬೇಕಾಗೋ ಥರ ಅಂದರೆ ಫ್ರೆಂಡ್ಲಿ ಆಗಿ ನಡೆಸಿದ್ರು. ಆದರೆ ಈಗ ಹಂಗಿಲ್ಲ. ಬಾಂಗ್ಲಾ ಭಾರತ ಸ್ನೇಹಿಯಾಗಿ ಉಳಿದಿಲ್ಲ. ಇದನ್ನು ಪಾಕ್ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ. POK ಒಳಗೆ ಬೆಂಕಿ. ಈಗ ಈ ಕಡೆ ನೋಡಿ, POK ಒಳಗಡೆ ಅನ್ರೆಸ್ಟ್ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈಗ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. POK ಜನರನ್ನ ಕಂಟ್ರೋಲ್ ಮಾಡೋಕೆ ಪಾಕ್ ಸೇನೆಗೆ ಆಗ್ತಾ ಇಲ್ಲ. ಹತ್ತಿಕ್ಕೋಕೆ ಟ್ರೈ ಮಾಡೋದಷ್ಟು ಅವರು ಸಿಡಿತಾ ಇದ್ದಾರೆ. ಅಲ್ಲದೆ ಅಲ್ಲಿದ್ದ ಉಗ್ರ ಕ್ಯಾಂಪ್ಗಳನ್ನು ಕೂಡ ಪಾಕಿಸ್ತಾನ ಶಿಫ್ಟ್ ಮಾಡ್ತಿದೆ. ಯಾಕಂದರೆ ಈಗ ಪಾಕ್ ಸರ್ಕಾರಕ್ಕೆ ಸಪೋರ್ಟ್ ಮಾಡೋರು ಮತ್ತು ಉಗ್ರರ ಕ್ಯಾಂಪ್ಗಳಿಗೆ ಸೇರೋರು ಸಿಗ್ತಾನೆ ಇಲ್ಲ. ಹೀಗಾಗಿ ಪಾಕ್ ಗುಪ್ತಚರ ಸಂಸ್ಥೆ ISI POKನಲ್ಲಿದ್ದ LET ಮತ್ತು JEMನಂತಹ ಉಗ್ರ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಅಲ್ಲಿಂದ ಖಾಲಿ ಮಾಡಿಸ್ತಾ ಇದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಕ್ಕೆ ಶಿಫ್ಟ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಉಗ್ರರ ಫ್ಯಾಕ್ಟ್ರಿಗಳಲ್ಲಿ ಇಷ್ಟು ದಿನ ಇದ್ದ ಕಾಶ್ಮೀರಿಗಳ ಜಾಗಕ್ಕೆ ಈಗ ಪಾಕಿಸ್ತಾನದ ಪಂಜಾಬ್ ಮತ್ತು ಬೇರೆ ಬೇರೆ ಏರಿಯಾದ ಯುವಕರನ್ನು ರಿಕ್ರೂಟ್ ಮಾಡಿಕೊಳ್ಳೋಕೆ ಶುರು ಮಾಡಿದೆ. ಅಂದರೆ ಆಲ್ರೆಡಿ POKನಲ್ಲಿ ಯಾರೂ ಈಗ ಪಾಕ್ ಕೈಗೆ ಸಿಗ್ತಾ ಇಲ್ಲ. ಭಾರತ ಕೂಡ ಈ ಚಾನ್ಸನ್ನು ಬಳಸಿ ಈ ಇಶ್ಯೂವನ್ನು ಇಂಟರ್ನ್ಯಾಷನಲೈಸ್ ಮಾಡ್ತಾ ಇದೆ. ಪಾಕಿಸ್ತಾನ ಕಾಶ್ಮೀರದಲ್ಲಿ ದೌರ್ಜನ್ಯ ಮಾಡ್ತಾ ಇದೆ. ಜಗತ್ತು ನೋಡಿ ಈಗೇನಕ್ಕೆ ಮಾತಾಡ್ತಿಲ್ಲ ನೀವು ಯಾರು ಕೂಡ ಅಂತ ಭಾರತ ಪ್ರಶ್ನೆ ಮಾಡ್ತಾ ಇದೆ. ಭಾರತೀಯರು ಕೂಡ ಇವಾಗ ಎಲ್ಲಿ ಐ ಸ್ಟ್ಯಾಂಡ್ ಗ್ರೂಪ್ ಎಲ್ಲಿದ್ದಾರೆ ಇವಾಗ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಕ್ವಿಕ್ ಆಗಿ ಏನೋ ನಡೆಯೋದ್ರಲ್ಲಿದೆ ಭಾರತ ಪಾಕ್ ನಡುವೆ. ಅದಕ್ಕೆ ವೇದಿಕೆ ರೆಡಿ ಆಗ್ತಿದೆ. ಸಮಥಿಂಗ್ ಇಸ್ ಬ್ರೂವಿಂಗ್ ಅನ್ನೋ ಚರ್ಚೆ ನಡೀತಾ ಇದೆ. ಏನು ಪಾಕ್ ಒಳಗೆ ಆಂತರಿಕ ದಂಗೆ ಯಾವಾಗಲೂ ಕೂಡ ಇದ್ದೇ ಇದೆ. ಇವಾಗಂತೂ ಜೋರಾಗಿದೆ. ಯಾವ ಪ್ರಾಂತ್ಯನೂ ಸರಿ ಇಲ್ಲ ಅಲ್ಲಿ. POK ಬಿಡಿ, ಬಲೂಚಿಸ್ತಾನ ಸ್ಟೋರಿ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಆಲ್ರೆಡಿ ನಾವು ಇಂಡಿಪೆಂಡೆನ್ಸ್ ಪಡ್ಕೊಂಡು ಆಗಿದೆ ಅಂತ ಅವರು ಡಿಕ್ಲೇರ್ ಮಾಡ್ಕೊಳ್ತಿದ್ದಾರೆ. ಕಳೆದ ಕೆಲ ದಿನಗಳಿಂದ ಪಾಕ್ ಸೇನೆಯ ಮುಖ್ಯ ಕಚೇರಿ ಇರೋ ರಾವಲ್ಪಿಂಡಿ ನಗರದಲ್ಲೂ ಇಮ್ರಾನ್ ಖಾನ್ ಬೆಂಬಲಿಗರು ಪ್ರತಿಭಟಿಸ್ತಾ ಇದ್ದಾರೆ. ಅತ್ಯಂತ ಜನಪ್ರಿಯ ಪೊಲಿಟಿಕಲ್ ಲೀಡರ್ ಇಮ್ರಾನ್ ಖಾನ್ ಆರೋಗ್ಯದ ಬಗ್ಗೆ ಅನುಮಾನಗಳಿವೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಾಜಿ ಕ್ಯಾಪ್ಟನ್ಗಳು ಭಾರತದ ಗವಾಸ್ಕರ್, ಕಪಿಲ್ ದೇವ್ ಸೇರಿ ಜಗತ್ತಿನ ಎಲ್ಲ ಮಾಜಿ ಕ್ಯಾಪ್ಟನ್ಗಳು ಲೆಟರ್ ಬರೆದಿದ್ದಾರೆ ಪಾಕ್ ಪ್ರಧಾನಿಗೆ ಅವರ ಆರೋಗ್ಯವನ್ನು ಸರಿ ನೋಡ್ಕೊಳ್ಳಿ ಅಂತ ಹೇಳಿ. ಯಾಕಂದ್ರೆ ಲೆಜೆಂಡರಿ ಕ್ರಿಕೆಟರ್ ಕೂಡ ಹೌದಲ್ವಾ ಇಮ್ರಾನ್ ಖಾನ್ ಅವರು, ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಕೂಡ ಹೌದಲ್ವಾ. ಹಾಗಾಗಿ ಸೊ ಅವರ ಬೆಂಬಲಿಗರು ಕೂಡ ದಂಗೆ ಹೇಳೋಕೆ ಕಾಯ್ತಾ ಇದ್ದಾರೆ. ಸಿಚುವೇಶನ್ ಸೀರಿಯಸ್. ಆಸಿಮ್ ಮುನೀರ್ ಇಡೀ ಸೇನೆಯನ್ನು ತನ್ನ ಕಂಟ್ರೋಲಿಗೆ ತಗೊಂಡು ಇಡೀ ದೇಶವನ್ನ ತನ್ನ ಕಪಿಮುಷ್ಟಿಗೆ ತಗೊಳ್ಳೋಕೆ ಏನೇನು ಬೇಕೋ ಎಲ್ಲ ಸ್ಟೆಪ್ಸನ್ನು ಕೂಡ ಮತ್ತೊಂದು ಕಡೆಯಿಂದ ತಗೊಳ್ತಾ ಹೋಗ್ತಾ ಇದ್ದಾನೆ. ಆಸಿಮ್ ಮುನೀರ್ ಸೇನೆಯ ಕಂಪ್ಲೀಟ್ ಕಂಟ್ರೋಲಿಗೆ ತಗೊಂಡ್ಮೇಲೆ ರಾವಲ್ಪಿಂಡಿಯಲ್ಲಿ ಸೆಕ್ಯೂರಿಟಿ ಡಿಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗಿದೆ. ಹೀಗಿರುವಾಗ ಪಾಕಿಸ್ತಾನಕ್ಕೆ ಜನರ ಗಮನವನ್ನ ಬೇರೆ ಕಡೆ ಸೆಳಿಬೇಕಲ್ವಾ. ಆಂತರಿಕ ವಿಚಾರಗಳನ್ನ ಬಿಟ್ಟು ಎಕ್ಸ್ಟರ್ನಲ್ ಎನಿಮಿಯನ್ನ ತೋರಿಸಿ ದೇಶದ ಜನರನ್ನ ಒಂದು ಮಾಡಕ್ ಟ್ರೈ ಮಾಡ್ಬೇಕಲ್ವಾ. ಹಾಗಾಗಿ ಭಾರತದ ವಿರುದ್ಧ ಏನಾದರೂ ಸ್ಕೀಮ್ ಹಾಕ್ತಾ ಇದ್ದಾನ ಮುನೀರ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಹಿಂದಿನಿಂದಲೂ ಇದನ್ನೇ ಮಾಡ್ತಾ ಬಂದಿರೋದು ಮುನೀರ. ಯಾವಾಗೆಲ್ಲ ಪಾಕ್ ಒಳಗಿನ ಬೆಂಕಿ ಭೀಕರವಾಗುತ್ತೋ ಅವಾಗೆಲ್ಲ ಅಲ್ಲಿನ ಸೇನೆ ಗಮನವನ್ನ ಬೇರೆ ಕಡೆ ಸೆಳೆಯೋಕೆ ಭಾರತದೊಂದಿಗೆ ಜಗಳವನ್ನ ತೆಗೆಯುತ್ತೆ. ಉಗ್ರ ದಾಳಿ ಮಾಡಿಸೋದು, ಭಾರತದಿಂದ ಆಮೇಲೆ ರಿಯಾಕ್ಷನ್ ಅನ್ನ ಬರೋ ರೀತಿ ಮಾಡೋದು, ಆಮೇಲೆ ನೋಡಿ ಇಂಡಿಯಾ ಪಾಕಿಸ್ತಾನ ನಡೀತಾ ಇದೆ ಸ್ವಲ್ಪ ಸುಮ್ಮನಿರಿ ಅಂತ ಅವ್ರಿಗೆ ಹೇಳೋದು. ನೀವು ಕಾರ್ಗಿಲ್ ವಾರೇ ತಗೊಳ್ಳಿ, ಅದಾಗೋಕ್ಕೂ ಮೊದಲು ಪಾಕ್ ಒಳಗಡೆ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಉಂಟಾಗಿತ್ತು. 1998ರಲ್ಲಿ ಪಾಕ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿತ್ತು. ಸೊ ಪಾಕ್ ಮೇಲೆ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಗಳು ಬಿದ್ದಿದ್ವು. ಅದರಿಂದ ಜನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು. ಇದನ್ನು ಮರೆಮಾಚೋಕೆ ಪಾಕ್ ಸೇನೆ ಉಗ್ರರ ರೀತಿ ವೇಷ ಹಾಕೊಂಡು ಕಾರ್ಗಿಲ್ನಲ್ಲಿ ಅಟ್ಯಾಕ್ ಮಾಡಿತ್ತು. ಇದೇ ಥರ ಎಲ್ಲ ಟೈಮಲ್ಲೂ ಆಗಿದೆ. 2001ರ ಪಾರ್ಲಿಮೆಂಟ್ ದಾಳಿ ತಗೊಳ್ಳಿ ಅಥವಾ ಪುಲ್ವಾಮಾ ದಾಳಿ ತಗೊಳ್ಳಿ, ಪಹಲ್ಗಾಮ್ ದಾಳಿ ತಗೊಳ್ಳಿ. ಪಾಕ್ನ ಒಳಗಡೆ ಬೆಂಕಿ ಬಿತ್ತು ಅನ್ನೋ ಟೈಮ್ನಲ್ಲಿ ಗಡಿಗೆ ಬೆಂಕಿ ಹಾಕಿಬಿಟ್ಟು ಒಳಗೆ ತಡೀರಯ್ಯ ಸ್ವಲ್ಪ ಬೆಂಕಿ ಹಾಕಿಬಿಡಿ ಅಂತ ಒಳಗಿನವ್ರಿಗೆ ಹೇಳೋದು. ಇದನ್ನೇ ಮಾಡ್ತಾ ಬರ್ತಾ ಇದೆ ಪಾಕ್ ಸೇನೆ. ಈಗ ಮುನ್ನೀರನ ಟೈಮ್ನಲ್ಲೂ ಕೂಡ ಪಾಕ್ ಸೇನೆ ಡಿಫ್ರೆಂಟ್ ಏನಿಲ್ಲ. ಚೈನಾಗೆ ಅಜಿತ್ ದೋವಲ್. ಈ ಕಡೆ ಭಾರತದ ಮೂವ್ ನೋಡಿ. ಭಾರತ ಬ್ಯಾಕ್ ಟು ಬ್ಯಾಕ್ ತನ್ನ ಡಿಫೆನ್ಸ್ ಫೋರ್ಸಸ್ಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ನ ಡೈಲಿ ಬೇಸಿಸಲ್ಲಿ ಬೈ ಮಾಡ್ತಿದೆ. ಅದು ನಿಮಗೆ ಗೊತ್ತಿರೋ ವಿಚಾರವೇ. ಆದರೆ
ಈ ಟರ್ಕಿ ವಿಮಾನಗಳು, ಚೀನಾ ವಿಮಾನಗಳು ಪಾಕಿಸ್ತಾನಕ್ಕೆ ಹಾರ್ತಿರೋ ಟೈಮಿಗೆ ಕರೆಕ್ಟಾಗಿ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು ದಿಢೀರಂತ ಚೈನಾ ರಾಜಧಾನಿ ಬೀಜಿಂಗ್ನಲ್ಲಿ ಲ್ಯಾಂಡ್ ಆಗಿದ್ದಾರೆ. ಇಂಡಿಯಾ ಚೈನಾ ಬಾರ್ಡರ್ ಇಶ್ಯೂಸ್ ಮತ್ತು ಮುಂದಿನ ಬ್ರಿಕ್ಸ್ ಸಮಿಟ್ ಬಗ್ಗೆ ಚರ್ಚೆ ಮಾಡೋದು ಈ ಭೇಟಿಯ ಮೇನ್ ಅಜೆಂಡಾ ಪಬ್ಲಿಕಲ್ಲಿ. ಆದರೆ ಟೈಮಿಂಗ್ ನೋಡಿದ್ರೆ ಪಾಕಿಸ್ತಾನದಲ್ಲಿ ಇಂಥ ಡೆವಲಪ್ಮೆಂಟ್ ಆಗ್ತಿರೋ ಹೊತ್ತಲ್ಲಿ ಈ ಭೇಟಿಗೆ ಎಕ್ಸ್ಟ್ರಾ ತೂಕ ಬರ್ತಾ ಇದೆ. ಜೊತೆಗೆ ಸೆಪ್ಟೆಂಬರ್ 12-13 ಭಾರತದಲ್ಲಿ ಬ್ರಿಕ್ಸ್ ಸಮಿಟ್ ಇದೆ. ಚೈನಾ ಅಧ್ಯಕ್ಷ ಜಿನ್ಪಿಂಗ್ ಕೂಡ ಬರ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಲ್ಲಿ ನೋಡಿದ್ರು ಕೂಡ ಭಾರತ, ಪಾಕ್, ಆ ಕಡೆ ಚೈನಾ, ಆ ಕಡೆ ಟರ್ಕಿ, ಬಹಳ ವೇಗವಾದ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ಸ್ ನಡೀತಾ ಇದ್ದಾವೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಫರ್ದರ್ ಡೆವಲಪ್ಮೆಂಟ್ಸ್ ಆದರೂ ಕೂಡ ನಾವು ನಿಮಗೆ ನೇರವಾಗಿ ಮಾಹಿತಿಯನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ, ಕ್ಲೋಸ್ಲಿ ಟ್ರ್ಯಾಕ್ ಮಾಡ್ತಿರೋಣ. ಹಾಗೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಹಲವಾರು ವೀಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಇದರಿಂದ ಸ್ನೇಹಿತರೆ, ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.